ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಚೌಳಿಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡೀನಿ ನೋಡಿರಿ. ಚೌಳಿಕಾಯಿ ಪಲ್ಯ ಎಲ್ಲರೂ ಮಾಡ್ತಾರೆ, ಅದೇನು ದೊಡ್ಡ ವಿಶೇಷ ಅನ್ಬೋದು. ಬೇರೆ ಥರ ಅಂದರೆ ವೆರೈಟಿಯಾಗಿ ಮಾಡ್ಬೇಕಂತ ಅಂದ್ಕೊಂಡೀನಿ. ಅದಕ್ಕೆ ನೋಡಿರಿ ಏನೇನು ಬೇಕಂತಂದ್ರೆ ಮಸಾಲೆ ಪುಡಿ, ಖಾರ ಪುಡಿ, ಆಮೇಲೆ ಉಪ್ಪು, ಆಮೇಲೆ ಒಂಚೂರು ಶೇಂಗಾದ ಪುಡಿ, ಒಂಚೂರು ಕಡಲೆ ಹಿಟ್ಟು, ಆಮೇಲೆ ಬೆಳ್ಳುಳ್ಳಿ, ಅಲ್ಲ. ಇದಕ್ಕೆ ಮೇನ್ ಅಂತಂದರೆ ಮೊಸರು, ಒಂದು ಬಟ್ಲ ಮೊಸರು ತೊಗೊಂಡೀನಿ. ಇದನ್ನು ಹೆಂಗೆ ಮಾಡೋದಂತಂದ್ರೆ, ಇದು ಈ ಥರ ನಾವು ಪಲ್ಯ ಮಾಡಿದ್ವಿ ಅಂದ್ರೆ, ಮಾಮೂಲಾಗಿ ಎಲ್ಲ ಚೌಳಿಕಾಯಿ ಪಲ್ಯ ಮಾಡ್ತೀವಿ, ತಿನ್ನಲಾರ್ದವ್ರು ಸಹಿತ ತಿಂತಾರೆ ಈ ಥರ ಪಲ್ಯ ಮಾಡಿದರೆ. ಈಗ ನೋಡಿರಿ ಏನು ಮಾಡೋದಂತಂದ್ರೆ, ಫಸ್ಟ್ ಒಂದು ಬುಟ್ಟಿ ಇಟ್ಟೀನಿ. ಬುಟ್ಟಿ ಇಟ್ಟು ಎಣ್ಣೆ ಹಾಕಿ ಗ್ಯಾಸ್ ಹಚ್ತೀನಿ. ಈಗ ಇದು ಬುಟ್ಟಿ ಇಟ್ಟು ಎಣ್ಣೆ ಕಾಯ್ಲಿಕ್ಕೆ ಹಾಕಿಟ್ಟೀನಿ. ಸ್ವಲ್ಪ ಸಣ್ಣ ಇಟ್ಕೊತೀನಿ ಫಸ್ಟ್, ಆಮೇಲೆ ಬೇಕಾದ್ರೆ ಜೋರು ಇಟ್ಕೊಂಬಿಡಮ್ಮ. ಈ ಸದ್ಯಕ್ಕೆ ಬೆಳ್ಳುಳ್ಳಿ ಹಾಕ್ತೀನಿ ನೋಡಿರಿ. ಇದು ಬೆಳ್ಳುಳ್ಳಿ ಒಂದು ಗಡ್ಡೆ ಕೊಟ್ಟೀನಿ. ಈ ಬೆಳ್ಳುಳ್ಳಿ ಆಮೇಲೆ ಇದೊಂದು ಚೂರು ಅಲ್ಲ ಹಾಕಿಬಿಡ್ತೀನಿ. ಇದೊಂದು ಚೂರು ಹಿಂಗೆ ಕೈ ಆಡಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಸಣ್ಣ ಇಟ್ಕೊಳ್ಳೋಬೇಕು. ಬೆಳ್ಳುಳ್ಳಿ ಅದು ಹೊತ್ತಿತ್ತಂದ್ರೆ ಚೆಂದ ಆಗಂಗಿಲ್ಲ. ಈಗ ಇದಕ್ಕೆ ಚೌಳಿಕಾಯಿ ಹಾಕ್ತೀನಿ. ಈಗ ಇದನ್ನು ಇಷ್ಟು ಚೆಂದಾಗಿ ತೊಳೆದು ಇಟ್ಕೊಂಡೀನಿ. ಒಂದು ಸಲ ತೊಳೆದ್ಬಿಟ್ಟು ತೆಗೆದು ಮತ್ತು ಬೇರೆ ನೀರು ಹಾಕಿ ಇಟ್ಕೊಂಡೀನಿ ನಾನು. ಚಲೋ ಈಗ ಹಾಕ್ತೀನಿ. ಇದನ್ನು ಏನು ಮಾಡಬೇಕು, ಬೆಚ್ಚಗೆ ಮಾಡೋಣ ಎಣ್ಣೆ ಒಳಗೆ. ಮೊದಲು ಫಸ್ಟ್ ಇದು ಬೆಳ್ಳುಳ್ಳಿ ಅಲ್ಲ ಎಣ್ಣೆ ಹಾಕಿದಲ್ಲ, ಅದ್ರ ಜೊತೆಗೆ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ಇದಕ್ಕೆ ಚೌಳಿಕಾಯಿ ಮಾಮೂಲಾಗಿ ಎಲ್ಲರೂ ಮಾಡ್ತಾರಲ್ಲ ಅದೇ ಥರ ಪಲ್ಯ, ಆದರೆ ಇದಕ್ಕೆ ವಿಶೇಷವಾಗಿ ಏನಂತಂದರೆ ಮಸಾಲೆ ಪುಡಿ, ಮೊಸರು, ಆಮೇಲೆ ಕಡಲೆ ಹಿಟ್ಟು, ಇದ್ರದ್ದೇ ಇದಕ್ಕೆ ವೆರೈಟಿ ಇರೋದು. ಈಗ ಇದಕ್ಕೆ ಏನು ಮಾಡೋದು, ಬೆಚ್ಚಗೆ ಮಾಡ್ಕೋತಾ ಏನು ಮಾಡೋದು, ಕಡಲೆ ಹಿಟ್ಟು, ಚೂರು ಕಡಲೆ ಹಿಟ್ಟು ಫಸ್ಟು ಒಂದು ಸಲ ಹಾಕಿ ಬೆಚ್ಚಗೆ ಮಾಡ್ಬೇಕು ಇದನ್ನು. ಇದರೊಳಗೆ ಚೌಳಿಕಾಯಿ ಪಲ್ಯಕ್ಕೆ ಇರೋ ವೆರೈಟಿ ಅಂತಂದ್ರೆ ಇದೆ. ಈ ಥರ ಮಾಡಬೇಕು. ನೀವೇನಾರ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಒಳಗೆ ತಿಳಿಸುತ್ತೆ ಬರ್ರಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ವು ಅಂದ್ರೆ ಹೀಗೆ ಕಂಟಿನ್ಯೂ ಮಾಡಿರಿ. ಆಮೇಲೆ ಬೇರೆ ನೀವು ಯಾವ ಥರ ವೆರೈಟಿ ಏನಾರ ಮಾಡ್ತಿದ್ರೆ ಅದನ್ನು ಹೇಳ್ರಿ, ಹೆಂಗೆ ಬರ್ತದೆ ನನಗೆ ಹೇಳ್ರಿ. ವಿಡಿಯೋನ ಓಡಿಸ್ಕೊಂಡು ನೋಡಬೇಡ್ರಿ, ಗೊತ್ತಾಗಂಗಿಲ್ಲ. ಮಧ್ಯೆ ಹಿಂಗೆ ಓಡಿಸ್ಬಿಟ್ರೆ ಏನು ಹಾಕ್ತೀವಿ ಅನ್ನೋದು ಗೊತ್ತಾಗಂಗಿಲ್ಲ. ಫಸ್ಟಿಂದ ಕೊನೆವರೆಗೂ ನೋಡಿರಿ, ಅಂದ್ರೆ ಗೊತ್ತಾಗುತ್ತೆ. ಈಗ ಒಂಚೂರು ಜೋರು ಇಟ್ಬಿಡಮ್ಮ ಗ್ಯಾಸ್.
ಈಗ ಈಗ ನೋಡ್ರಿ ಇದು ಅದು ಇನ್ನೂ ಆಗುತ್ತಾನ ಇನ್ನೊಂದು ಚೂರು ಸಣ್ಣ ಇಟ್ಬಿಡಮ್ಮ ಇದನ್ನು. ಈಗ ಇಲ್ಲಿ ಏನು ಮಾಡಮ್ಮ, ಇದನ್ನು ರೆಡಿ ಮಾಡ್ಕೊಳಮ್ಮ. ಈಗ ಇದಕ್ಕೆ ನೋಡಿರಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ನೋಡ್ಕೊಂಡು ಹಾಕೋರಿ, ಆಮೇಲೆ ಬೇಕಂದ್ರೆ ಮತ್ತೆ ಹಾಕೋಬೋದು. ಆಮೇಲೆ ಈಗ ಖಾರ ಪುಡಿ, ಖಾರನೂ ನೀವು ನೋಡಿ ಹಾಕೋರಿ, ಎಷ್ಟು ಖಾರ ಜಾಸ್ತಿ ತಿಂತಿದ್ರೆ ಹಾಕೋಬೋದು, ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕೋರಿ. ಆಮೇಲೆ ನೋಡಿರಿ ಮಸಾಲೆ ಪುಡಿ ಹಾಕ್ತೀನಿ. ಆಮೇಲೆ ಇದಕ್ಕೆ ಶೇಂಗಾದ ಪುಡಿ, ಇದು ಎಷ್ಟು ಬೇಕಷ್ಟು ಹಾಕೋರಿ, ನೀವು ಜಾಸ್ತಿ ಬೇಕಂದ್ರೆ ಹಾಕೋಬೋದು, ಹಾಗೇನಿಲ್ಲ. ನೋಡಿ ಈ ಥರ ಇದು ಮಸಾಲೆ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಇದನ್ನು ಇನ್ನೊಂಚೂರು ಬೆಚ್ಚಗೆ ಮಾಡಿ. ಈಗ ಇದಕ್ಕೆ ಇನ್ನೊಂದು ಸಲ ಕಡಲೆ ಹಿಟ್ಟು ಹಾಕ್ತೀನಿ. ಒಂದು ಸಲ ಹಾಕಿದ್ಮೇಲೆ ಈಗ ಇದು ಸಾಕಿ ಕಡಲೆ ಹಿಟ್ಟು ಇಷ್ಟೇ. ನೋಡಿರಿ ಎಷ್ಟು ಚಂದ ಚೌಳಿಕಾಯಿ ಎಲ್ಲ ಈ ಕಡಲೆ ಹಿಟ್ಟು ಎಣ್ಣೆ ಹಾಕಿ ಬೆಚ್ಚಗೆ ಮಾಡೋದ್ರೊಳಗನೆ ಅರ್ಧ ಮೆತ್ತಗಾಗಿ ಬಿಟ್ಟಿರ್ತದೆ. ಪಲ್ಯ ಬೇಯಲಿಕ್ಕೆ ಭಾಳ ಟೈಮ್ ಇಡಂಗಿಲ್ಲ. ಇದು ಎಳೆಯವ ಚೌಳಿಕಾಯಿ, ಎಳೆಯಿದ್ದು ತೊಗೊಂಡ್ರೆ ಚೆಂದ ಆಗ್ತದೆ, ಬಲ್ತು ತೊಗೋಬೇಡ್ರಿ. ಈಗ ಚೌಳಿಕಾಯಿ ತಿಲ್ಲಾರ್ದವ್ರು ಸಹಿತ ಚೌಳಿಕಾಯಿ ಪಲ್ಯ ಇಷ್ಟಪಡ್ತಾರೆ. ಈ ಥರ ಪಲ್ಯ ಮಾಡಿದ್ರೆ ನೀವು ಒಂದು ಸಲ ಮಾಡಿ ನೋಡಿರಿ ಹೆಂಗೆ ಬಂತ. ಕೆಲವೊಬ್ಬರು ಚೌಳಿಕಾಯಿ ಇಷ್ಟಪಡಂಗಿಲ್ಲ, ಕೆಲವೊಬ್ರು ಏನಂತಾರೆ ಕಟ್ಗೆ ಪಲ್ಯ ಕಟ್ಗೆ ಇದ್ದಂಗೆ ಇರ್ತಾವೆ ಅಂತಾರೆ. ಅಂಥವ್ರು ಕೂಡ ಮನೆ ಮಾಡಿದ್ದೆಲ್ಲ ಹಂಗೆ ಮಾಡು ಅನ್ನೋ ಲೆಕ್ಕಕ್ಕೆ ಬರ್ತಾರಂತ. ಈಗ ಈಗ ನೋಡಿರಿ ಇದು ಮೊಸರು ಕಲಸಿಟ್ಟಿದ್ವಲ್ಲ ಆ ಮಸಾಲೆ, ಈಗ ಇದನ್ನು ಇದಕ್ಕೆ ಹಾಕೋತೀನಿ ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಸಾಲೆ ಏನು ಕಲಿಸಿದ್ವಲ್ಲ ಆ ಬಟ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಹಾಕ್ಕೊಂಬಿಟ್ಟು ಇವಾಗ ಬೇಕಾದ್ರೆ ಇದನ್ನು ಜೋರು ಇಟ್ಕೊಂಬಿಡ. ಇದಕ್ಕಿವಾಗ ಮುಚ್ಚಿಬಿಡಮ್ಮ, ಒಂದು 5 ನಿಮಿಷ ಕುದಿಸ್ಬಿಡಮ್ಮ, ಮುಗೀತು. ಹೀಗೆ ಮಧ್ಯೆ ಮಧ್ಯೆ ಕೈ ಆಡಿಸ್ಬೇಕು ಒಂಚೂರು. ಇಲ್ಲಿ ನೋಡಿರಿ ಎಣ್ಣೆ ಎಷ್ಟು ಚಂದ ಬಿಡ್ಲಿಕ್ಕತ್ತದ ನೋಡಿ.
ಸ್ವಲ್ಪ ಬೇಕಂದ್ರೆ ಇನ್ನೊಂಚೂರು ನೀರು ಹಾಕ್ಕೋಬೋದು. ಇದು ಚಪಾತಿಗೆ, ಅನ್ನಕ್ಕೆ, ಆಮೇಲೆ ಭಕ್ರಿಗೆ ಭಾರಿ ಟೇಸ್ಟ್ ಆಗ್ತದೆ. ಅದ್ರಾಗ ಭಕ್ರಿಗೆ ಏನದಲ್ಲ ತಂಗಳ ಭಕ್ರಿ ಅಂದರೆ ಕಟಿ ತಂಗಳಲ್ಲ, ಮುಂಜಾನೆ ಮಾಡಿದ್ದು ಸಾಯಂಕಾಲ ಅಥವಾ ಇವತ್ತು ಮಾಡಿದ್ದು ಮರುದಿನ ಮೆತ್ತಗಿರ್ತಾವಲ್ಲ, ಆ ಭಕ್ರಿಗೆ ಈ ಚೌಳಿಕಾಯಿ ಪಲ್ಯಕ್ಕೆ ಭಾರಿ ಕಾಂಬಿನೇಷನ್ ಆಗುತ್ತೆ. ನಾನು ಚೂರು ನೀರು ಹಾಕ್ತೇನೆ. ಇದೊಂದು 2 ನಿಮಿಷ ಮುಚ್ಚಿಡ್ತೀನಿ. ನೋಡಿರಿ ಎಷ್ಟು ಚಂದ ಆಯ್ತು. ಈಗ ಚೌಳಿಕಾಯಿ ಪಲ್ಯ ರೆಡಿ ಆಯ್ತು. ಈಗ ಚೌಳಿಕಾಯಿ ಬೆಂದವ ಇಲ್ಲ ಅಂತ ನೋಡಲಿಕ್ಕೆ ಒಂಚೂರು ಕೈಗೆ ನೀರು ಹಚ್ಕೊಂಡು ಚೌಳಿಕಾಯಿ ಎಷ್ಟು ಚಂದ ಬಂದವು. ಈಗ ಚೌಳಿಕಾಯಿ ಪಲ್ಯ ಆಗ್ಯದ. ಇದನ್ನು ಬಂದ್ ಮಾಡಿಬಿಡ್ತೀನಿ ಗ್ಯಾಸು. ನೋಡಿರಿ ಚೌಳಿಕಾಯಿ ಪಲ್ಯ ರೆಡಿ ಆಯ್ತು. ಇವಾಗ ಇದ್ರ ಜೊತೆಗೆ ನಾನು ಒಂಚೂರು ಉಳ್ಳಾಗಡ್ಡಿ ಚಟ್ನಿ, ಆಮೇಲೆ ಒಂಚೂರು ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿದ್ದೆ. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ಆಮೇಲೆ ಇದ್ರ ಜೊತೆಗೆ ಒಂಚೂರು ಬೆಂಡೆಕಾಯಿ ಪಲ್ಯ ತಾಳಿಸಿದ್ದೆ, ಆಮೇಲೆ ಉಳ್ಳಾಗಡ್ಡಿ ಚಟ್ನಿ, ಆಮೇಲೆ ಭಕ್ರಿ, ಕಡ್ಕೊಳಿಕ್ಕೆ ಟೊಮೆಟೊ, ಆಮೇಲೆ 1 ಬಟ್ಲ ಮಜ್ಜಿಗೆ. ಈ ಊಟದ ಮುಂದೆ ಮತ್ತು ಯಾವ ಅಮೃತನೂ ಸಮ ಅಲ್ಲ ಅಂತ. ಅದಕ್ಕೆ ನೋಡಿರಿ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಊಟ ಹೆಂಗದಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ನೀವು ಏನಾರ ನಿಮ್ಮ ಅನಿಸಿಕೆಗಳಿದ್ದರೆ ನಮ್ಮ ಹತ್ರ ಶೇರ್ ಮಾಡ್ಕೊರಿ. ಮತ್ತೆ ಸಿಗೋಣ ಒಳ್ಳೆಯ ವಿಡಿಯೋದೊಂದಿಗೆ. ಧನ್ಯವಾದಗಳು.